ನನ್ನ ಪ್ರೀತಿಯ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಶ್ರೀಗಂಧದ ನಾಡು, ಶಿಲ್ಪಕಲೆಯ ಬೀಡು ಎಂದು ಹೆಸರಾಗಿರುವ ಈ ಕರ್ನಾಟಕ ಪ್ರಾಚೀನ ಕಾಲದಲ್ಲಿ ಕಾವೇರಿಯಿಂದ ಗೋದಾವರಿವರೆಗೂ ವಿಸ್ತಾರವಾಗಿತ್ತು. ಇಂಥ ವಿಸ್ತಾರವಾದ ಕರ್ನಾಟಕವು ಬ್ರಿಟಿಷರ ಆಡಳಿತದಲ್ಲಿ 24 ಪ್ರಾಂತಗಳಾಗಿ ಹರಿದು ಹಂಚಿ ಹೋಗಿತ್ತು. ಆಗ ಕನ್ನಡಿಗರು ಅನಾಥರಾಗಿದ್ದರು. ಕರ್ನಾಟಕ ರಾಜ್ಯ ಇಲ್ಲದಂತಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಕನ್ನಡಿಗರನ್ನು ಒಂದುಗೂಡಿಸಿ ಅಖಂಡ ಕರ್ನಾಟಕ ರಾಜ್ಯವನ್ನು ನಿರ್ಮಾಣ ಮಾಡಬೇಕೆಂಬುದು ಪ್ರತಿಯೊಬ್ಬ ಕನ್ನಡಿಗನ ಆಸೆಯಾಗಿತ್ತು. ಈ ಆಸೆಗೆ ಪ್ರಪ್ರಥಮವಾಗಿ ಜೀವ ತುಂಬಿದವರು ಡೆಪ್ಯೂಟಿ ಚನ್ನಬಸಪ್ಪನವರು. ಇವರು ಅಖಂಡ ಕರ್ನಾಟಕದ ಕನಸನ್ನು ಹೊತ್ತು ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಜಾಗೃತಿಯನ್ನು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಮತ್ತಷ್ಟು ಕಿಚ್ಚು ಹಚ್ಚಿದ್ದು 1890ರಲ್ಲಿ ಧಾರವಾಡದಲ್ಲಿ ಆರಂಭವಾದಂಥ ವಿದ್ಯಾವರ್ಧಕ ಸಂಘ. ಈ ಸಂಘವು ಕರ್ನಾಟಕ ಏಕೀಕರಣದ ಕುರಿತು ಕನ್ನಡಿಗರಲ್ಲಿ ಮತ್ತಷ್ಟು ಜಾಗೃತಿಯನ್ನು ಮೂಡಿಸಿತು. ಇನ್ನು ಕನ್ನಡದ ಕುಲಪುರೋಹಿತ ಎಂದೇ ಖ್ಯಾತರಾದ ಆಲೂರು ವೆಂಕಟರಾಯರು ಕರ್ನಾಟಕದ ಉದ್ದಗಲಕ್ಕೂ ಸಂಚರಿಸಿ ಅನೇಕ ಸಭೆ ಸಮಾರಂಭಗಳನ್ನು ಮಾಡಿ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಮತ್ತಷ್ಟು ಸ್ಫೂರ್ತಿಯನ್ನು ತುಂಬಿದರು. ಇನ್ನು ಲೇಖನಗಳು ಖಡ್ಗಕ್ಕಿಂತ ಹರಿತ ಎಂಬ ಮಾತಿದೆ. ವಿಶ್ವಮಾನವ ಎಂದೇ ಖ್ಯಾತರಾದ ಕುವೆಂಪುರವರು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಹಾಡನ್ನು ಬರೆಯೋದರ ಮೂಲಕ, ಈ ಹಾಡಿನ ಮೂಲಕ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಸ್ಫೂರ್ತಿಯನ್ನು ತುಂಬಿದರು. ಇನ್ನು ಹುಯಿಲ್ಗೋಳ್ ನಾರಾಯಣರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಹಾಡನ್ನು ಬರೆಯುವುದರ ಮೂಲಕ, ಈ ಹಾಡಿನ ಮೂಲಕ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಮತ್ತಷ್ಟು ಸ್ಫೂರ್ತಿಯನ್ನು ತುಂಬಿದರು. ಇನ್ನು 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಾಯಿತು. ಈ ಸಾಹಿತ್ಯ ಪರಿಷತ್ನ ಪ್ರಮುಖ ಉದ್ದೇಶವೇನೆಂದರೆ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಜಾಗೃತಿಯನ್ನು ಮೂಡಿಸುವುದೇ ಈ ಸಾಹಿತ್ಯ ಪರಿಷತ್ನ ಪ್ರಮುಖ ಉದ್ದೇಶವಾಗಿತ್ತು. ಈ ರೀತಿಯಾಗಿ ಕರ್ನಾಟಕದಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಹೋರಾಟ ತೀವ್ರವಾದಾಗ ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇಂದ್ರ ಸರ್ಕಾರವು ರಾಜ್ಯಕ್ಕೆ JVP ವರದಿಯನ್ನು ಕಳಿಸಿತು. ಕರ್ನಾಟಕ ರಾಜ್ಯಕ್ಕೆ ಬಂದ JVP ಆಯೋಗವು ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಕರ್ನಾಟಕ ರಾಜ್ಯದ ರಚನೆ ಬೇಡ ಎಂದು ಹೇಳಿತು. ಇದರಿಂದ ಕನ್ನಡಿಗರು ಮತ್ತಷ್ಟು ತೀವ್ರವಾದ ಹೋರಾಟವನ್ನು ಆರಂಭಿಸಿದರು. ಇನ್ನು ಆಂಧ್ರದ ರಚನೆಗಾಗಿ ಪಟ್ಟಾಭಿ ಸೀತಾರಾಮುಲು ತೀವ್ರವಾದ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡರು. ಇದಕ್ಕೆ ಮಣಿದ ಕೇಂದ್ರ ಸರ್ಕಾರ ಆಂಧ್ರದ ರಚನೆಗೆ ಅನುಮೋದನೆಯನ್ನು ನೀಡಿತು. ಇದರಿಂದ ಪ್ರೇರಣೆಗೊಂಡ ಕನ್ನಡಿಗರು ಕರ್ನಾಟಕದಲ್ಲೂ ಸಹ ಧಾರವಾಡದಲ್ಲಿ ಅಂದಾನಪ್ಪ ದೊಡ್ಡಮೇಟಿ ತೀವ್ರವಾದ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡರು. ಇನ್ನು 1956ರಲ್ಲಿ ಕೇಂದ್ರ ಸರ್ಕಾರವು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರಚನೆಯಾಗಬೇಕೆಂಬ ತೀರ್ಮಾನಕ್ಕೆ ಬಂದಿತ್ತು. ಸೊ ಇದೇ ಸಂದರ್ಭದಲ್ಲಿ ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಲು ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಪಜಲ್ ಅಲಿ ಆಯೋಗವನ್ನು ಕಳಿಸಿತು. ಆಗ ಬಂದ ಪಜಲ್ ಅಲಿ ಆಯೋಗವು ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಕರ್ನಾಟಕ ರಾಜ್ಯದ ರಚನೆ ಬೇಕು ಎಂದು ಹೇಳಿತು. ಈ ವರದಿಯ ಪ್ರಕಾರ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಉದಯವಾಯಿತು. ಆಗ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಎಂಬ ಹೆಸರಿತ್ತು. ಆಗ ಎಸ್ ನಿಜಲಿಂಗಪ್ಪ ಮುಖ್ಯಮಂತ್ರಿಯಾಗಿದ್ದರು. 1973 ನವೆಂಬರ್ 1ರಂದು ಮತ್ತೆ ಕರ್ನಾಟಕ ರಾಜ್ಯ ಎಂದು ಮರು ನಾಮಕರಣ ಮಾಡಲಾಯಿತು. ಆಗ ದೇವರಾಜ ಅರಸ್ ಮುಖ್ಯಮಂತ್ರಿಯಾಗಿದ್ದರು. ಕರ್ನಾಟಕ ರಾಜ್ಯ ಏಕೀಕರಣವಾಗಿ ಇಷ್ಟು ವರ್ಷಗಳಾಗಿದ್ದರೂ ಕೂಡ ಕನ್ನಡದ 4 ಪ್ರದೇಶಗಳು ಬೇರೆ ರಾಜ್ಯದಲ್ಲಿ ಉಳಿದುಕೊಂಡಿವೆ. ಕೇರಳದಲ್ಲಿ ಕಾಸರಗೋಡು, ಜತ್ತ, ಮಹಾರಾಷ್ಟ್ರದಲ್ಲಿ ಮಡಕ್ಷಿರ, ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ ತಾಳವಾಡಿ. ಗಡಿ ಸಮಸ್ಯೆಗಳು ಇನ್ನೂ ಜೀವಂತವಾಗಿವೆ. ಗಂಡು ಮೆಟ್ಟಿದ ನಾಡು, ಗಂಡು ಗಲಿಗಳ ಬೀಡೆಂದೇ ಹೆಸರಾದ ಬೆಳಗಾಂ ತನಗೆ ಬೇಕೆಂದು ಮಹಾರಾಷ್ಟ್ರ ಕರ್ನಾಟಕದೊಂದಿಗೆ ಯಾವಾಗಲೂ ಘರ್ಷಣೆಗಿಳಿಯುತ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಾಜನ ಆಯೋಗವು ಅಂತಿಮ ವರದಿಯನ್ನು ನೀಡಿದರೂ ಕೂಡ ಮಹಾರಾಷ್ಟ್ರ ಮಾತ್ರ ತನ್ನ ಗಲಾಟೆ ಮಾಡುವ ಚಾಳಿಯನ್ನು ಬಿಟ್ಟಿಲ್ಲ. ಇವೆಲ್ಲ ಸಮಸ್ಯೆಗಳ ಮಧ್ಯೆ, ಇವೆಲ್ಲ ಹೋರಾಟಗಳ ಮಧ್ಯೆ ಕನ್ನಡ ಭಾಷೆ, ಕನ್ನಡ ರಾಜ್ಯ ಸಾಕಷ್ಟು ಸಾಧನೆಯನ್ನು ಮಾಡಿದೆ. ಬೆಂಗಳೂರು ಇವತ್ತು ಜಗತ್ತಿನ ಮಾಹಿತಿ ತಂತ್ರಜ್ಞಾನದ ರಾಜಧಾನಿಯಾಗಿ ಬೆಳೆಯುತ್ತಿದೆ.
ಕರ್ನಾಟಕದ ಸಾಧನೆ ಸಾಗರ ದಾಚೆ ಹೋಗಿದೆ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿವೆ. ಇದು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಟ್ಟುಕೊಳ್ಳಬೇಕಾದಂಥ ವಿಷಯ. ಇವೆಲ್ಲ ಸಾಧನೆಗಳ ಮಧ್ಯೆ, ಇವೆಲ್ಲವುಗಳ ಮಧ್ಯೆ ಜಾಗತೀಕರಣದ ಸೋಗಿನಲ್ಲಿ, ಆಧುನೀಕರಣದ ಭರಾಟೆಯಲ್ಲಿ ಕನ್ನಡ ಭಾಷೆ, ಕನ್ನಡ ಜನ, ಕನ್ನಡ ರಾಜ್ಯ ಸೊರಗುತ್ತಿದೆ ಎಂಬುದನ್ನು ಪ್ರತಿಯೊಬ್ಬ ಕನ್ನಡಿಗನು ಅರಿತುಕೊಳ್ಳಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.